ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಇದು ನೀವು ಓದುವಂತಹ ಸಂದರ್ಭದಲ್ಲಿ ಸಹಜವಾಗಿ ನಾವು ಯಾವುದೇ ಸ್ಕೂಲು ಅಥವಾ ಕಾಲೇಜ್ ಮುಂದೆ ಹೋದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಬರಹಗಳು, ಅದರಲ್ಲೂ ಈ ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಅಥವಾ ವಸತಿ ಶಾಲೆಗಳಲ್ಲಿ ಇಂತಹದೊಂದು ಬರಹ ಇತ್ತು. ಆದ್ರೆ ಕೆಲ ದಿನಗಳಿಂದ ಈ ಬರಹ ಬದಲಾಗ್ಬಿಟ್ಟಿದೆ. ಜ್ಞಾನ ದೇಗುಲವಿದು ಧೈರ್ಯ ಮಾಡಿ ಪ್ರಶ್ನಿಸು, ಕೈ ಮುಗಿದು ಒಳಗೆ ಬಾ ಅನ್ನುವಂತ ಲೈನ್ ಅನ್ನ ತೆಗೆದು ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂಥದ್ದನ್ನ ಸೇರಿಸ್ತಾ ಇದ್ರು. ಇದೇ ವಿಚಾರ ಇದೀಗ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಹಿಂದೂ ಪರ ಸಂಘಟನೆಗಳು ಜೊತೆಗೆ ಹಲವು ಶಿಕ್ಷಕರುಗಳು ಕೂಡ ಹಾಗೆ ಬಿಜೆಪಿ ಇದ್ಯಾಕೆ ಈ ರೀತಿಯ ಅಂತ ಬದಲಾವಣೆ ಮಾಡಿದ್ದೀರಾ ಅನ್ನುವಂಥದ್ದನ್ನ ಸಿಟ್ಟಾಗಿ ಸರ್ಕಾರದ ವಿರುದ್ಧವಾಗಿ ಪ್ರಶ್ನೆ ಮಾಡುದು. ಅದರಲ್ಲೂ ಕುವೆಂಪು ಅವರಿಗೆ ಅವಮಾನ ಆಗಿದೆ ಅನ್ನುವಂಥದ್ದನ್ನ ಅಥವಾ ಸರ್ಕಾರ ಅವಮಾನ ಮಾಡಿದೆ ಅನ್ನುವಂಥದ್ದನ್ನ ಒಂದು ವಾದ ಆದ್ರೆ, ಈ ಕೈ ಮುಗಿದು ಒಳಗೆ ಬಾ ಅಂತ ಅಂದ್ರೆ ಅದು ಹಿಂದೂ ಪರ ಅಂತ ಇವ್ರು ತಿಳ್ಕೊಂಡ್ಬಿಟ್ಟು ಜಾತ್ಯತೀತಗಳು ಅನ್ನುವಂಥದ್ದು ತೋರ್ಸಕ್ಕೆ ಈ ತರ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆರೋಪ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರ ಇದನ್ನ ಹೇಗೆ ಸಮರ್ಥಿಸ್ಕೊಳ್ತಾ ಇದೆ, ಏನಾಗ್ತಾ ಇದೆ ಈ ಬರಹಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಸರ್ಕಾರ ಎಷ್ಟು ಒಂದು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ. ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ತಮ್ಮ ರಾಜಕೀಯ ರೊಟ್ಟೆಯನ್ನ ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. No, why should we change his writings? ಶಾಲೆ ಅನ್ನೋದು ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವ ಸ್ಥಳ. ಶಾಲೆ ಅನ್ನೋದು ಮಕ್ಕಳನ್ನ ಸುಶಿಕ್ಷಿತರನ್ನಾಗಿಸಿ ಒಳ್ಳೆ ಪ್ರಜೆಗಳನ್ನಾಗಿ ಮಾಡುವ ವಿದ್ಯಾದೇಗುಲ. ಇಂಥ ದೇಗುಲಕ್ಕೆ ಪ್ರವೇಶ ಮಾಡೋ ಮುನ್ನವೇ ಎಲ್ರಿಗೂ ಕಾಣೋದು ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ದೇಗುಲ ಅನ್ನೋ ಬರಹ. ಆದ್ರೆ ಇಷ್ಟು ವರ್ಷಗಳ ಕಾಲ ಕೈ ಮುಗಿದು ಒಳಗೆ ಬನ್ನಿ ಅಂತಿದ್ದ ಜಾಗದಲ್ಲಿ ಬೇರೆಯದ್ದೇ ಬರಹ ಕಂಡು ಬಂದಿದ್ದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಜಟಾಪಟಿಗೆ ಅಸ್ತ್ರವಾಗಿದೆ. ವಿಜಯಪುರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಘೋಷವಾಕ್ಯ ಬದಲಿಸಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವ ಬರಹ ಕೈಬಿಟ್ಟು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೊಸದಾಗಿ ಘೋಷವಾಕ್ಯ ಬರೆಯಲಾಗಿದೆ. ಗಾಳಪೂಜಿ ಶಾಲೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಈ ಬರಹಗಳು ಕಂಡುಬಂದಿವೆ. ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ವಿಚಾರವಾಗಿ ಪ್ರಧಾನ ಕಾರ್ಯದರ್ಶಿ ವಸತಿ ಶಿಕ್ಷಕರ ಮಧ್ಯೆ ಮಾತುಕತೆ ನಡೆದಿತ್ತು. ವಸತಿ ಶಾಲಾ ಶಿಕ್ಷಕರು ಈ ಬಗ್ಗೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ರನ್ನ ಪ್ರಶ್ನಿಸಿದ್ರು. ಕೈ ಮುಗಿದು ಬಾ ಅನ್ನೋದು ಮಕ್ಕಳಿಗೆ ಕಲಿಸುವ ಸಂಸ್ಕಾರ. ಅದನ್ನ ಯಾವ ಪುರುಷಾರ್ಥಕ್ಕೆ ನಾವು ಬದಲಿಸಬೇಕು? ಯಾರನ್ನೋ ಮೆಚ್ಚಿಸಲು ಬದಲಾಯಿಸಿದ್ರೆ ತಪ್ಪಲ್ಲವೇ ಅಂತ ಜನವರಿ 18ರಂದೇ ಪ್ರಶ್ನಿಸಿದ್ದಾರೆ. ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್ ಆಕ್ಚುಲಿ. ಏನು ಬರೀಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್ ಆಕ್ಚುಲಿ. ನಾನು ಏನು ಪಿನ್ ಮಾಡಿದ್ನೋ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಆಡಿಯೋದಲ್ಲಿ ಹೀಗೆ ಮಾತನಾಡಿದ್ದ ಮಣಿವಣ್ಣನ್ ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಿದೆ, ನಾನು ಯಾವ ಉತ್ತರನೂ ಕೊಡಲ್ಲ ಅಂತಾನೆ ತೆರಳಿದ್ರು. ಹೌಸಲ್ಲಿ ಪ್ರಶ್ನೆ ಆಗಿದೆ, ಹೌಸಲ್ಲಿ ಉತ್ತರ ಆಗ್ತದೆ. ನಾವು ಹೇಳೋದು ಸರಿಯಾಗಲ್ಲ. ಧನ್ಯವಾದ. ಹೇಳಕ್ ಬರಲ್ಲ. ಅಸೆಂಬ್ಲಿಯಲ್ಲಿ ಕ್ವಶನ್ ಬಂದಿದೆ, ಅಸೆಂಬ್ಲಿ ಉತ್ತರ ಆಗ್ತದೆ. ನಾವು ಮಾತಾಡೋದು ಸರಿಯಾಗಲ್ಲ. ಓಕೆ. ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಂತೆ ಬರಹ ಬದಲಾವಣೆ ಬಗ್ಗೆ ಅಧಿಕೃತ ಆದೇಶ ಆಗಿಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಪುಂಡಲೀಕ ಸ್ಪಷ್ಟನೆ ನೀಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಮೌಖಿಕ ಆದೇಶ ಹೊರಡಿಸಿದ್ದಾರೆ. ಪ್ರಿನ್ಸಿಪಾಲ್ಗೆ ಟೆಲಿಗ್ರಾಮ್ನಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಈ ಕ್ರೈಸ್ಟ್ ಶಾಲೆಗಳಲ್ಲಿ ಏನು ತಾವು ಹೇಳ್ದಂಗೆ ಜ್ಞಾನ ದೇಗುಲ ಇದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಏನು ಇದನ್ನು ಮಾಡಿದ್ದಾರೆ, ಆ ಸ್ಲೋಗನನ್ನು ಹಾಕಿದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಿ. ಅದು ಮುಖ್ಯವಾಗಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಗ್ರೂಪ್ನಲ್ಲಿ ಹೇಳಿದ್ರ ಪ್ರಕಾರ ಮಾಡಿದ್ದೀವಿ ಅಂತೇಳಿ ನಾನು ಈಗಾಗಲೇ ಒಬ್ಬ ಪ್ರಿನ್ಸಿಪಾಲ್ರ ಜೊತೆ ಮಾತಾಡಿದಾಗ ಅವರು ಅದನ್ನೇ ಹೇಳಿದರು. ಇನ್ನು ಶಾಲಾ ಬರಹದ ವಿಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಬಿಜೆಪಿ ನಾಯಕರು ಇದಕ್ಕೆ ಕಿಡಿಕಾರಿದ್ದಾರೆ. ಇವತ್ತು ಸರ್ಕಾರ ಹೆಂಗೆ ನಡೆದಿದೆ ಅಂತಂದು ಅದು ತೋರಿಸ್ತದೆ. ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ, ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಜ್ಞಾನ ದೇಗುಲ ಕೈ ಮುಗಿದು ಬಾ ಅಂತ ಹೇಳಿದ್ರೆ ಏನೋ ಸೆಕ್ಯುಲರಿಸಮ್ಗೆ ಅಪಚಾರ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡುವಂಥ ಒಂದು ಮಾನಸಿಕತೆ ಇದೆ, ಬೇರೆ ಏನೂ ಇಲ್ಲ. ಜ್ಞಾನ ಜಾಸ್ತಿ ಆದರೆ ಪ್ರಶ್ನೆ ಮಾಡುವಂಥ ಹಂಬಲವೂ ಕೂಡ ಜಾಸ್ತಿ ಆಗ್ತದೆ. ಸರ್ಕಾರ ಎಷ್ಟು ಒಂದು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟಿನ ಒಂದು ಪರಾಕಾಷ್ಠೆಯನ್ನು ತಲುಪಿದ್ದಾರೆ, ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ.
ತುಷ್ಟೀಕರಣದ್ದು ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಮತ್ತು ಕುವೆಂಪು ಅವರ ಒಂದು ಇದೇ ಇದೆ, ಕುವೆಂಪು ಅವ್ರಿಗೂ ಅಪಮಾನ ಇದೆ. ಇನ್ನು ಕಾಂಗ್ರೆಸ್ ನಾಯಕರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಬದಲಾವಣೆ ಮಾಡೋಕ್ ನಾವೇನ್ ಸಾಹಿತಿಗಳ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ರೆ ಬಿಜೆಪಿ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಪ್ರಶ್ನಿಸು ಅಂದ್ರೆ ಇದ್ರಲ್ಲಿ ತಪ್ಪೇನಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ನಾವು ಸಾಹಿತಿಗಳಲ್ವ ಬದಲಾವಣೆ ಮಾಡಕ್ಕೆ, ನಿಮ್ಮ ಇಲಾಖೆ ಅಲ್ವಾ ಸಚಿವರು, ಅದನ್ನೇ ಬದಲಾವಣೆ ಮಾಡ್ತೀರಿ? ವೈ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್? ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಸದ? ಅವ್ರು ಮಾಡ್ಕೊಳ್ಳಿ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನು ಕೆಡಿಸುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇರ್ತಾರೆ. ಬದಲಾವಣೆ ಯಾವಾಗಲೂ ಸಹಜ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಏನು ಹೇಳ್ತಾರೆ. ಯಾವಾಗಲೂ ನಾವು ನಮ್ಮ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ. ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ಬಳಿಕ ಎಚ್ಚೆತ್ತ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಯ ಘೋಷವಾಕ್ಯವನ್ನ ಯಥಾಸ್ಥಿತಿ ಮಾಡಿ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದನ್ನ ತೆರವು ಮಾಡಿದೆ. ಅಂದಹಾಗೆ ಕಳೆದ 4 ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ 2ನೇ ವಿವಾದದ ಗೂಡಿಗೆ ಕಲ್ಲು ಎಸೆದಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಶಾಲೆಗಳಲ್ಲಿ ಹಬ್ಬ ಆಚರಣೆ ನಿಷೇಧ ಆದೇಶ ಹೊರಡಿಸಿ ಪೇಚಿಗೆ ಸಿಲುಕಿತ್ತು. ಈ ಬಗ್ಗೆ ಬಿಜೆಪಿ ನಾಯಕರು ಯಾವಾಗ ಗರಂ ಆದ್ರೂ ಆದೇಶ ಹಿಂಪಡೆದಿತ್ತು. ಇದಾದ ಬೆನ್ನಲ್ಲೇ ಈಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಬರಹ ಬದಲಾಯಿಸಿ ಮತ್ತೊಮ್ಮೆ ಬಿಜೆಪಿಯವರಿಗೆ ಆಹಾರ ಆಗಿದೆ. ಬ್ಯೂರೋ ರಿಪೋರ್ಟ್, TV9.